ಪೂರ್ವದಲ್ಲಿ ಸೇರ್ಕೊಂಡು ನೀವೇನು ಮಾಡೋದು, ನಮ್ಗೆ ಯಾವುದೂ ತೊಂದರೆ ಇಲ್ಲ, ನಾವೆಲ್ಲ ಕರೆಕ್ಟಾಗಿ ನೀಟಾಗಿ ಶಾಂತ ರೀತಿಯಿಂದ ನಿಮ್ಮೆಲ್ಲ ಕಾರ್ಯಕ್ರಮ ಮಾಡೋದು, ಅದೇ ರೀತಿ ಬಂದೋಬಸ್ತ್ ಮಾಡ್ತೀವಿ. ಅದೇ ಕೂಡ ನೀವು ಕೂಡ ನಮ್ಗೆ ಅಷ್ಟು ಕೋಆಪರೇಟ್ ಮಾಡೋದು ನಮಗೂ ನಿಮ್ಮಲ್ಲಿ ವಿಶ್ವಾಸ ಇದೆ. ಒಂದು ದಿವಸ ಕಾರ್ಯಕ್ರಮಕ್ಕೆ ಯಾರೋ ಬಂದು ಹೋಗಿ ಏನೋ ಮಾಡ್ಕೊಂಡಾದ್ಮೇಲೆ ಸುಮ್ಮನೆ ಈಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜನಗಳಿಗೆ ಕೆಟ್ಟ ಹೆಸರು ತರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಕೆಲವು ಕಾನೂನು ತೊಡ್ಕೊಳ್ಳೋದು ಸ್ವಲ್ಪ ಪರಿಸ್ಥಿತಿ ಮುಂದೆ ಹೋಗಿದೆ. ಆದೇಶದಲ್ಲಿ ನಾವೇನೋ ಓದಿ ಹೇಳ್ತೀವಿ ನಿಮಗೆ. ಸೊ ಈಗಿರ್ತಕ್ಕಂಥ ದಿನಗಳಲ್ಲಿ ದಿನಾಂಕ 16/11/2025 ಮಾನ್ಯ ನ್ಯಾಯಾಲಯದ ಆದೇಶದಂತೆ ತಮಗೆ ಪರವಾನಗಿ ಸಿಗಿದೆ. ಪರವಾನಗಿಗಳ ಏನದಾವ ಅಂದರೆ ಪಥಸಂಚಲನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಕೆಲವು ಷರತ್ತುಬದ್ಧಗೊಳಿಸಿದ ಷರತ್ತುಬದ್ಧ ತಾವಿಗೆ ಓದ್ತೀವಿ. ಪಥಸಂಚಲನ ಹಾಗೂ ಕಾರ್ಯಕ್ರಮದ ಭಾಗವಹಿಸುವ ಗರಿಷ್ಠ 300 ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತ್ತಾಪುರ ಕಂದಾಯ ತಾಲೂಕುದಾರಾಗಿರ್ಬೇಕಂದ್ರೆ ನಮ್ಮ ಚಿತ್ತಾಪುರ ರೆವಿನ್ಯೂ ತಾಲೂಕೇನಿದೆ, ಚಿತ್ತಾಪುರ ರೆವಿನ್ಯೂ ತಾಲೂಕು ಸಂಬಂಧಪಟ್ಟಂತೆ 300 ಗಣವೇಶಧಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ. ಅದರ ಜೊತೆಗೆ ಒಂದು 50 ಜನ ಘೋಷವಾಕ್ಯ ಅಂತ ಏನು ಬ್ಯಾಂಡ್ ಇರ್ತದೆ, ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ 50 ಜನಕ್ಕೆ ಪರವಾನಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಪಥಸಂಚಲನ ದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರು ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತಕ್ಕಬೇಕಂತಿದೆ ಆದೇಶ ಇದೆ. ಅದೇ ರೀತಿಯಾಗಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ 16/11/2025 ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5:30 ಗಂಟೆವರೆಗೆ ಸದರಿಯವರಿಗೆ ಕಾರ್ಯಕ್ರಮದ ಪರವಾನಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಿಂದ ನಿಗದಿಪಡಿಸಿರುವ ಮಾರ್ಗಗಳಾದ ಬಜಾಜ್ ಕಲ್ಯಾಣ ಮಂಟಪ, ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ, ಸರ್ಕಾರಿ ಗ್ರಂಥಾಲಯ, ಬಸವೇಶ್ವರ ಆಸ್ಪತ್ರೆ, ಬಸವ ಆಸ್ಪತ್ರೆ, ರಾಘವೇಂದ್ರ ಖಾನಾವಳಿ, ಕಾಶಿ ಗಲ್ಲಿ, ಗಣೇಶ್ ಮಂದಿರ್, ಕೆನರಾ ಬ್ಯಾಂಕ್, ತಾಲೂಕಾ ಪಂಚಾಯತ್ ಕಾರ್ಯಾಲಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಸವೇಶ್ವರ ಸರ್ಕಲ್, ಮರಳಿ, ಬಜಾಜ್ ಕಲ್ಯಾಣ ಮಂಟಪ ಈ ಮಾರ್ಗದಲ್ಲಿ ಪಥಸಂಚಲನ ಕೈಗೊಳ್ಳತಕ್ಕದ್ದು. ಈ ಪಥಸಂಚಲನ ಸಂದರ್ಭದಲ್ಲಿ ಕಾರ್ಯಕ್ರಮ ಬಜಾಜ್ ಕಲ್ಯಾಣ ಮಂಟಪದಿಂದ ಆವರಣದಲ್ಲಿ ಕಟ್ಟುನಿಟ್ಟಾಗಿ ನಡೆಸಬೇಕು ಮತ್ತು ಮಾರ್ಗ ನಕ್ಷೆ ಪ್ರಕಾರ ಕಾರ್ಯಕ್ರಮ ಹೊರತುಪಡಿಸಿ ಯಾವುದೇ ಸಾರ್ವಜನಿಕ ಸ್ಥಳಗಳು, ಬೀದಿಗಳಲ್ಲಿ ಯಾವುದೇ ಭಾಷಣಗಳು ಅಥವಾ ಕಾರ್ಯಕ್ರಮಗಳನ್ನು ಆಯೋಜಿಸತಕ್ಕದ್ದಲ್ಲ.